ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ ಹಲೋ, ನಮಸ್ತೆ ಮೇಡಮ್. ನಮಸ್ತೆ ಸರ್, ಏನು ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಅನಿಲ್ ಕುಮಾರ್ ಅಂತ, ಚಾಮರಾಜನಗರದಿಂದ. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಬಗ್ಗೆನೇ ಕೇಳಬೇಕಿತ್ತು ಮೇಡಮ್. ಸರಿ, ಡೇಟ್ ಆಫ್ ಬರ್ತ್ ಹೇಳಿ ನಿಮ್ಮದು. 21/07/1993 ಮಧ್ಯಾಹ್ನ 2:35 ಮೇಡಮ್. 93 ಮಧ್ಯಾಹ್ನ 2:35. ಓಕೆ, ಏನು ಪ್ರಶ್ನೆ ಇದೆ ಸರ್? ಈಗ ನಾವು ಬಿಸ್ನೆಸ್ ಮಾಡ್ತಿದ್ವಿ, ಸ್ವಲ್ಪ ಡಲ್ ಇದೆ, ಮತ್ತೆ ನೆಕ್ಸ್ಟ್ ಈಗ ಫ್ಯೂಚರ್ ಹೆಂಗಿದೆ ಅಂತ ಕೇಳಬೇಕಿತ್ತು. ಮಾತಾಡಿ ಗುರುಜಿ ಇದ್ದಾರೆ. ಏನು ಬಿಸ್ನೆಸ್ ಮಾಡ್ತೀರಾ ಸರ್? ನಮ್ದು ಆಗ್ರೋ ಬಿಸ್ನೆಸ್ ಇದೆ ಗುರುಜಿ. ಆಗ್ರೋ ಅಂದ್ರೆ ಅಗ್ರಿಕಲ್ಚರ್ ಪ್ರಾಡಕ್ಟ್. ಎಲ್ಲಿ? ಸೀಡ್ಸ್ ನಮ್ಮ ಊರಲ್ಲೇ ಗುರುಜಿ. ಯಾವ ಊರು? ಶಾಗ್ಯ ಅಂತ, ಹನೂರು ತಾಲೂಕು, ಶಾಗ್ಯ ಗ್ರಾಮ. ಸರ್, ನಿಮ್ಮ ಜಾತಕ ತುಂಬ ಚೆನ್ನಾಗಿದೆ. ಓಕೆ. ನಮ್ಮಲ್ಲಿ ಸಿಗುವಂಥ ಡೈಮಂಡ್ ಬ್ರಾಸ್ಲೆಟ್ ಯೂಸ್ ಮಾಡಿ, ಬುಧಗ್ರಹದ ಬ್ರಾಸ್ಲೆಟ್ ಯೂಸ್ ಮಾಡಿ, ಮತ್ತು ವಾಸ್ತುಕ್ಕಿಟ್ಟು ವಾಸ್ತು ಮಾಡಿಸಿ. ನಮ್ಮ ಮನೇಲಿ ನನ್ನ ಹತ್ರ ವಾಸ್ತು ಮಾಡಿಸಿ. ನಿಮ್ಮ ಜಾತಕ ತುಂಬ ಚೆನ್ನಾಗಿದೆ. ಜಮೀನು ಮನೆಯೆಲ್ಲ ತಗೋಬೇಕು ಹಂಗಿದೆಯಪ್ಪ. ಏನು ಪರ್ಚೇಸ್ ಮಾಡಿಲ್ವಾ? ಪರ್ಚೇಸ್ ಏನು ಮಾಡಿಲ್ಲ ಗುರುಜಿ. 2009 ಈಚೆ ಏನು ಮಾಡಿಲ್ವಾ? ಇಲ್ಲ ಗುರುಜಿ, ಏನು ಪರ್ಚೇಸ್ ಮಾಡಿಲ್ಲ ಗುರುಜಿ. 2009 ಮನೆ ಗಿನೆ ಸೈಟು ಆಲ್ಟ್ರೇಷನ್ ಏನು ಮಾಡಿಲ್ಲ. 2009 ಸೈಟ್ ಒಂದು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಇಂದಾನೆ ಒಂದು ಅಲಾಟ್ ಆಗಿದೆ ಗುರುಜಿ, ಅದು ಪರ್ಚೇಸ್ ಮಾಡಿದೆ ಗುರುಜಿ. ಅದಾಗುತ್ತೆ. ನಿಮ್ಮ ಜಾತಕ ತುಂಬ ಚೆನ್ನಾಗಿದೆ ಸರ್, ನೀವು ತಲೆ ಕೆಡಿಸ್ಕೋಬೇಡಿ. ಭಾಳ ಚೆನ್ನಾಗಿದೆ ನಿಮ್ಮ ಜಾತಕ, ಅದ್ಭುತವಾದ ಜಾತಕ. ಕಟಕ ರಾಶಿ ಟೈಮ್ ಚೆನ್ನಾಗಿಲ್ಲ, ನಿಮ್ಮ ಜಾತಕ ಟೈಮ್ ಚೆನ್ನಾಗಿದೆ. ಓಕೆ ಓಕೆ ಗುರುಜಿ. ನಿಮ್ಮ ಜಾತಕಕ್ಕೆ ಟೈಮ್ ತುಂಬ ಚೆನ್ನಾಗಿದೆ. ನಮ್ದು ಲೀಡರ್ಶಿಪ್ ಕ್ವಾಲಿಟಿ ಏನಾದರೂ ಇದೆಯಾ ಗುರುಜಿ? ಅಂದರೆ ರಾಜಕೀಯವಾಗಿ? ಇದೆ. ಬುಧ ಗ್ರಹ ತುಂಬ ಚೆನ್ನಾಗಿದೆ ಸರ್, ಬುಧ ಗುರು ತುಂಬ ಚೆನ್ನಾಗಿದ್ದಾರೆ. ನಮ್ಮಲ್ಲಿ ಸಿಗುವಂಥ ವಾಸ್ತು ಸ್ಟೋರ್ ಮಾಡಿಸ್ಕೊಳ್ಳಿ ಸರ್. ಓಕೆ ಓಕೆ ಗುರುಜಿ. ಯಾವಾಗ ಮಾಡಿಸ್ತೀರಾ? ಜಿ, ನಾನು ಇವಾಗ ಇದಕ್ಕೆ ಮುಂಚೆ ಈಗ ಒಂದು ಕಾಲ್ ಮಾಡಿದ್ದೆ ನಿಮ್ಮ ಆಫೀಸ್ಗೆ. ಅದು ಇದಾದ ತಕ್ಷಣ ಇವಾಗ ಮತ್ತೆ ಅದು ಕಾಲ್ ಮಾಡಿ ಆರ್ಡರ್ ಮಾಡ್ತೀನಿ ಗುರುಜಿ. ಮಾಡಿ ಓಕೆ. ನೀವು ಆನ್ಲೈನ್ ಅಪಾಯಿಂಟ್ಮೆಂಟ್ ತಗೊಂಡು ನೀವು ನನಗೆ ಏನು ಬೇಕು ನೀವು ಆರ್ಡರ್ ಮಾಡಿ. ಆನ್ಲೈನ್ ಫಸ್ಟ್ ನಿಮ್ಮ ಜಾತಕ ಕೇಳಿ ನಿಧಾನಕ್ಕೆ. ಅದಾದಮೇಲೆ ನಾನೇ ನಿಮಗೆ ವಾಸ್ತುದೆಲ್ಲ ಹೇಳ್ತೀನಿ. ನಿಮ್ಮ ಜಾತಕ ನೆನಪಿರುತ್ತೆ. ಇಲ್ಲ ನೀವು ಆಫೀಸ್ಗಾರ ನೇರ ಬರ್ರಿ. ಓಕೆ ಓಕೆ ಗುರುಜಿ. ನಿಮ್ಮ ಜಾತಕ ತುಂಬ ಚೆನ್ನಾಗಿದೆ. ಓಕೆ ಓಕೆ. ನೀವೇನು ಕಳೆದಿಲ್ಲ, ನೆಮ್ಮದಿಯಾಗಿದ್ದೀರಾ? ಕಳೆದಿದ್ದೀರಾ ಏನಾರು? ಇಲ್ಲ ಏನು ಕಳ್ಕೊಂಡಿಲ್ಲ ಗುರುಜಿ. ಹೌದು, ಕಳೆದಿಲ್ಲ. ಯಾಕಂದರೆ ನೆಮ್ಮದಿ ಜಾತಕ. ನಿಮ್ಮ ಜಾತಕನ ಪುಷಪ್ ಮಾಡಿದ್ರೆ ನೀವು ತುಂಬ ಚೆನ್ನಾಗಿ ಆಗ್ತೀರ. ನೀವು ಅದ್ಭುತವಾದ ಜಾತಕ, ಪುಷಪ್ ಮಾಡಿದ್ರೆ ಚೆನ್ನಾಗಿ ಆಗ್ತೀರಾ. ಓಕೆ ಓಕೆ ಗುರುಜಿ. ಓಕೆ, ಒಳ್ಳೆದಾಗಲಿ. ಧನ್ಯವಾದ ಸರ್ ಕರೆ ಮಾಡೋದಕ್ಕೆ. ಹೌದು, ಜಾತಕ ಸರಿ ಇದ್ದಾಗ ಅದನ್ನೇನು ಒಳ್ಳೇದು ಮಾಡಿಕೊಂಡ್ರೆ ಇನ್ನೂ ಒಳ್ಳೇದಾಗುತ್ತೆ ಸ್ಟೇಟಸ್. ಹೌದು, ಖಂಡಿತ ಹೌದು. ಮತ್ತೊಬ್ರು ಕಾಲರ್ ಇದ್ದಾರೆ ಗುರುಜಿ. ಹಲೋ ಹಲೋ, ನಮಸ್ತೆ ಮೇಡಮ್, ಏನು ಹೆಸರು, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಮೇಡಮ್ ಶಿವಮೊಗ್ಗದಿಂದ ಮಲ್ಲಗೋಪ್ಪ ಅಂತ, ಪ್ರೇಮ ನನ್ನ ಹೆಸರು. ಓಕೆ, ಯಾರ ಬಗ್ಗೆ ಮಾತಾಡ್ಬೇಕಿತ್ತು ಮೇಡಮ್ ಅವರೇ. ಸರಿ, ಮಾತಾಡಿ. ಏನು ತೊಂದರೆ ಇದೆ ಹೇಳಿ, ಗುರುಚಿತರ್ ಮಾತಾಡಿ. ಹ್ಞೂ ಮೇಡಮ್ ಅವರೇ, ಮಾತಾಡ್ತೀನಿ. ಮತ್ತೆ ಅವ್ರಿಗೆ ಕಲೆಕ್ಟ್ ಆಗ್ತಿಲ್ವಲ್ಲ? ಇಲ್ಲಿ ನಾವೇ ಪಕ್ಕದಲ್ಲಿದ್ದು, ಹೇಳಿ ಮೇಡಮ್ ಅವರೇ. ಹೌದು, ನನ್ನ ಹೆಸರು ಪ್ರೇಮ ಅಂತ ಸರ್. ಹೇಳಿ ಪ್ರೇಮರೇ, ಹೆಸರು ಮಾತ್ರ ಪ್ರೇಮ. ಯಾರು ಪ್ರೀತಿ ಮಾಡಿದ್ರಾ? ಇಲ್ಲ ಸರ್, ನಮಗೆಲ್ಲ ಮಕ್ಳಿದೆ ಇಬ್ರು. ನಾನೊಂದು ಜಮೀನ್ ಕೋರ್ಟಿಗೆ ಹಾಕಿದ್ದೀನಿ ಸರ್, ಬೇಗ ಬಗೆಹರಿತಿಲ್ಲ. ನನ್ನಲ್ಲಿ ಏನ್ ದೋಷ ಇದೆ, ಏನ್ ತೊಂದರೆ ಆಗಿದೆ, ಯಾಕೆ ಬಗೆಹರಿತಿಲ್ಲ ಅಂತ ಕೇಳಲಿಕ್ಕೆ ಸ್ವಾಮೀಜಿ ಬೇಜಾರಾಗಿದೆ ಮನ್ಸಿಗೆ. ಏನೇ ಮಾಡಿದ್ರೇನು ಕೈ ಎತ್ತಲ್ಲ. ಟಿ ವಾಲ್ಯೂಮ್ ಕಮ್ಮಿ ಮಾಡಿ. 2 ಸರಿ ಕೇಳಿದ್ರೆ ಏನೇನಾಗುತ್ತೆ ಹೇಳಿ. ಹಲೋ, ಹೇಳಿ ಸ್ವಾಮೀಜಿ. ಮುಂದೆ ಮತ್ತೆ 2 ಸರಿ ಕೇಳ್ತೀರಾ? ಟಿ ವಾಲ್ಯೂಮ್ ಕಮ್ಮಿ ಮಾಡ್ಕೊ ಮಾತಾಡಿ. ಟಿವಿ ವಾಲ್ ಕಡಿಮೆ ಮಾಡಿದೀನಿ ಸ್ವಾಮೀಜಿ. ಅದಕ್ಕೆ ಡೇಟ್ ಆಫ್ ಬರ್ತ್? ನನ್ನ ಡೇಟ್ ಆಫ್ ಬರ್ತ್ ನನಗೆ ಗೊತ್ತಿಲ್ಲ ಸ್ವಾಮೀಜಿ. ನನಗೆ ಒಂದು 50 ವರ್ಷ ಹಿಂದೆ ಮುಂದೆ ಆಗಿದೆ. ನಂಗೆ ಆ ಡೇಟ್ ಆಫ್ ಬರ್ತ್ ಹಿಂದೆ ನಮ್ಮ ತಂದೆಯವರೆಲ್ಲ ನಮ್ಮ ಮನೆಗೆ ಕೊಚ್ಚೋಗ್ಬಿಡ್ತು, ಎಲ್ಲ ಕೊಚ್ಕೊಂಡು ಹೋಗ್ಬಿಡ್ತು. ಅವ್ ನಾವು ಓದು ಬರ್ತಿಲ್ಲ, ಅಷ್ಟು ಗೊತ್ತಾಗ್ತಿಲ್ಲ. ಕೋರ್ಟಿಂದ ಯಾಕೆ ಬಗೆಹರಿತಿಲ್ಲ ಅನ್ನೋದೇ ಮನ್ಸಿಗೆ ಬೇಜಾರು ಸ್ವಾಮೀಜಿ. ಏನ್ ದೋಷ ಇದೆಯಾ, ಯಾಕೆ, ಏನು ಅಂತ ಒಂದು ಸ್ವಲ್ಪ ತಿಳಿಸ್ಕೊಡಿ ಸ್ವಾಮಿ. ಏನು ಕೋರ್ಟ್ ಕೇಸ್? ಜಮೀನ್ದಾ? ಜಮೀನ್ದು. ಓಕೆ, ಒಂದು ಹಾಡು ಹೇಳಿ ನೋಡೋಣ, ಹೇಳ್ತೀನಿ. ಏನು ನಿಮ್ಮ ಹೆಸರು? ನನ್ನ ಹೆಸರು ಪ್ರೇಮ ಅಂತ. ಒಂದು ಹಾಡು ಹೇಳಿ ನೋಡೋಣ ಪ್ರೇಮರೇ. ನಾವೆಲ್ಲ ಹಾಡೆಲ್ಲ ಕಲಿತೇ ಇಲ್ಲ ಸ್ವಾಮೀಜಿ. ನಿಮ್ಗೆ ಏನಾದ್ರು ಒಂದು ಶ್ಲೋಕನಾರು ಹೇಳಿ ಮೇಡಮ್ ಅವ್ರೆ, ಒಂದು 4 ಲೈನಾರು ಹೇಳ್ತೀನಿ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ನಾನು ಶಿವನ್ ನಂಬಿದ್ದೀನಿ, ಅವಂದೇ ಹೇಳ್ದೆ ಸ್ವಾಮೀಜಿ. ನೀವು ಲಿಂಗಾಯತ್ರಾ? ಗೌಡ್ರು. ನಿಮ್ಮ ಮನೆ ದೇವ್ರು ಯಾವುದು?
ನಮ್ಮ ಮನೆ ದೇವ್ರು ಹೆಣ್ ದೇವ್ರು ಉಡಿಸ್ಲಮ್ಮ, ಗಂಡ್ ದೇವ್ರು ತಿಮ್ಮಪ್ಪ ತಿರುಪತಿ. ಅದು ನೀವು ಉಲ್ಟಾ ಹೇಳಿದ್ರಿ, ನಿಮ್ಮ ಮನೆ ದೇವ್ರ ಹೆಸರು ಹೇಳಲ್ಲ, ಯಾವುದು ಹೇಳಲ್ಲ. ಹಲೋ ಹಾ ಸ್ವಾಮೀಜಿ. ನಿಮ್ಮ ದೇವ್ರ ಹೆಸರನ್ನ ನಿಮ್ಮ ಮನೆ ದೇವ್ರ ಹೆಸರು ಹೇಳಲ್ಲ. ಮನೆ ದೇವ್ರ ಹೆಸರು ಹೆಣ್ಣು ದೇವ್ರು ಉಡಿಸ್ಲಮ್ಮ, ಗಂಡು ದೇವ್ರು ತಿಮ್ಮಪ್ಪ. ಅಂದರೆ ನೀವು ಎರಡೂ ಹೇಳಿಲ್ಲ. ನಿಮ್ದು ಇವಾಗ ಸದ್ಯಕ್ಕೆ ಈ ವರ್ಷ ಆ ಜಮೀನು ನಿಮ್ಮ ಪ್ರಕಾರ ಆಗಲ್ಲ. ಮುಂದಿನ ವರ್ಷ ಫೋನ್ ಮಾಡಿ ನೋಡೋಣ, ಹೇಳ್ತೀನಿ.